ಇದೆ ಮತ್ತೊಂದು ಕಡೆ ಸಿಲಿಂಡರ್ ಶಾರ್ಟೇಜ್ ಸಮಸ್ಯೆ ಆಗ್ತಾ ಇದೆ. ನಿಮಗೆ ನೀವು ಒಂದು ಏಜೆನ್ಸಿ ಅವರು ನಿಮ್ಗೆ ಯಾವ ರೀತಿ ಸಪ್ಲೈ ಇದೆ ಮತ್ತು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಕಸ್ಟಮರ್? ಸಪ್ಲೈ ಅಂತೂ ನಮಗೆ ಭಾಳ ಕಡಿಮೆ ಬರ್ತಾ ಇದೆ ರೀ. ಸಪ್ಲೈ ಕಮರ್ಷಿಯಲ್ ಅಂತೂ ಟೋಟಲಿ ಬಂದ್ ಮಾಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಕೇಳಿದ್ರೆ ಹೋಟೆಲ್ ಬಂದ್ ಮಾಡಲಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇದೇ ಮನೆ ಸಲಕ್ಕೆ ಸಿಲಿಂಡರ್ ಬೇಕಾಗ್ತದೆ, ಅದ್ರ ಸಲಕ್ಕಾಗಿ ಸ್ವಲ್ಪ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಕಂಪ್ನಿದವರು. ಅದು ಎಷ್ಟು ದಿನ ಸಲಕ್ಕೆ ಅದ ಅಂಬೋದು ಅವ್ರಿಗೂ ಗೊತ್ತಿಲ್ಲ ಅಂತ. ಅದು ಎಷ್ಟು ಆಗ್ತದೆ ಸಾಧ್ಯ ಆದಷ್ಟು ಕಡಿಮೆ ಕೊಡ್ತಾ ಇದ್ದಾರೆ. ಈಗ ನಮಗೆ ಡೈಲಿ 2-3 ಲೋಡ್ ಬೇಕಾದರೆ 1 ಲೋಡ್ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈಗ ಮೊನ್ನೆ ಒಮ್ಮೆ ಅದು ಪ್ರತಿ ತಿಂಗಳಿಗೆ ಒಮ್ಮೆ ರೇಟ್ ಚೇಂಜ್ ಆಗ್ತಿತ್ತು, ಎಲ್ಲರಿಗೂ ಗೊತ್ತಿರ್ತಿತ್ತು. ಈಗ ಮೊನ್ನೆ ರೇಟ್ ಎಲ್ಲ ಹೆಚ್ಚಿಗೆ ಆಯಿತು. ಒಮ್ಮೆ ಆ ರೇಟ್ ಹೆಚ್ಚಿಗೆ ಆದಾಗ ಕಸ್ಟಮರ್ ಏನಂತಾರೆ, ನೀವು ಬೇಕಂತ ಮಾಡ್ತಾ ಇದ್ದೀರಿ, ರೇಟ್ ಹೆಚ್ಚಿಗೆ ಮಾಡಿ ಇಲ್ಲ ಅಂತ ಹೇಳಬೇಕು. ಹಂಗೆ ಕಸ್ಟಮರ್ಗೆ ಭಾಳ ತ್ರಾಸು ಕೊಡ್ತಾ ಇದ್ದೀರಂತ ನಮ್ಮಲ್ಲಿ ಬಂದು ಕಸ್ಟಮರ್ ಜಗಳ ಆಡ್ತಾ ಇರ್ತಾರೆ. ಅದಕ್ಕೆ ಯಾರೂ ಕೇಳೋಂಗಿಲ್ಲ. ಭಾಳಷ್ಟು ಕಸ್ಟಮರ್ಗೆ ತಿಳಿದಿಲ್ಲ ಅಂದ್ರೆ ಅವ್ರು ಏನಂತಾರೆ, ನೀವು ಬೇಕಂತ ನೀವೇ ಹೆಚ್ಚಿಗೆ ಮಾಡಿದ್ದೀರ ಅಂತ ಹೇಳ್ತಾ ಇದ್ದಾರೆ. ನಮಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಸಫಿಷಿಯೆಂಟ್ ಬರಲ್ಲ ಈಗ ಇದು ಇನ್ನೂ ಈಗ ಇಲ್ಲಿವರೆಗೆ ಕೊಟ್ಟಿದ್ದಾರೆ, ಡೈಲಿ 2 ಲೋಡ್ ಕೊಟ್ಟಿದ್ದಾರೆ. ಇನ್ನು ಮುಂದೆ 1 ಲೋಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಗೊತ್ತಿಲ್ಲ. ಕಮರ್ಷಿಯಲ್ ಅಂತೂ 3 ದಿವಸ ಆಯಿತು ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇಲ್ಲ. ಹೋಟೆಲ್ದವ್ರು ಕಂಟಿನ್ಯೂ ಫೋನ್ ಮಾಡ್ತಾ ಇದ್ದಾರೆ. ನನಗೆ ಇವತ್ತೊಂದು ಏನಿಲ್ಲ ಅಂದ್ರೆ ಹೋಟೆಲ್ದವ್ರದ್ದು ಒಂದು 50 ಫೋನ್ ಬಂದಿದೆ. ಸಿಲಿಂಡರ್ ಬೇಕಂತ ಹೇಳ್ತಾ ಇದ್ದಾರೆ. ಸಿಲಿಂಡರ್ ಕೊಡೋಂಗಿಲ್ಲ ಅವರಿಗೆ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಕಾಶ್ ಪಾಟೀಲ್. ಮನ್ಯಾಗ ಈಗ ನೀವು ಯಾಕೆ ಬಂದಿರಿ? ಏನು ಸಮಸ್ಯೆ ಆಗಿದೆ? ಗ್ಯಾಸ್ ಬರಲ್ಲಾಗ್ಯದ್ರಿ. ಏನ್ ಮಾಡ್ಬೇಕು? ಕಿರಾಯಿ ಮನ್ಯಾಗ ಆದ್ರ ಬಾಡ್ಯಾಗಳು ಹೊರಗೆ ಹಾಕ್ತಾರ. ನಮಗ ಮನಿ ಕರ್ಗಾತಾವ, ಖಾಲಿ ಮಾಡು ಅಂತಾರ. ಈಗ ಅಂದ್ರೆ ತುಂಬಿಲ್ ಗ್ಯಾಸ ಇಲ್ಲಮ್ಮ ಅಂತ ಅವ್ರ ಅಂತಾರ್ರಿ. ಯಾವ ಮಾಡ್ಬೇಕ್ರಿ? ಹೈರಾಣ ಅದ. ಏನ್ ಕಟ್ಟಿಗೆ ಹಚ್ಚಿ ಮಾಡೋದು? ಹಳ್ಳಿ ಊರದ ಕಲಬುರ್ಗಿ ಅದ. ಅಡಿಗೆ ಹೆಂಗ್ ಮಾಡೋದು? ತಿನ್ಬೇಕು, ಏನ್ರ ಹೋಟೆಲ್ ತಿನ್ಬೇಕಾಗ್ತದ. ಕಿರಾಯಿ ಮನ್ಯಾಗ ಹೆಂಗ್ ಹಿಡ್ಗುಡ್ತಾರ್ರಿ ಇವ್ರು? ಅದೇ ಅಂತೀನಿ, ಗ್ಯಾಸ್ ಚಾಲು ಮಾಡ ಅಂತ ಹೇಳ್ರಿ. ಗ್ಯಾಸ್ ಬೇಕೇ ರೀ. ಏನ್ ಹಳ್ಳಿ ಊರದ ನಾವು ಕಟ್ಗಿ ತಂದು ಗ್ಯಾಸ್ ಮುಗಿದು 2-3 ದಿನ ಆಯ್ತ್ರಿ. ರೊಕ್ಕ ಇಲ್ದಕ್ಕೆ ಬಿಟ್ಟಿನಿ, ಇವತ್ತು ತಂದಿನಿ. ಇಲ್ಲಮ್ಮ ಗ್ಯಾಸ್ ಅಂತಾರ್ರಿ ಅವ್ರು. ಕಷ್ಟ ರೀ. ನಮ್ಮ ಹೆಸರು ಭಾರತವಿ ಅದ ರೀ. ಇದ್ರ ಮ್ಯಾಗೆ ಅದ ರೀ ಜೀವನ. ಒಂದು 2,500 ತನ ಆತದ. ಈ ತಿಂಗಳು ತೊಗೊಂಡಿಲ್ರಿ, ನಾ ತೊಗೋಬೇಕ್ರಿ ಅಷ್ಟೇ. ಹೆಂಗ್ ಮಾಡ್ಲಕ್ಕ ಏನ್ ಮಾಡ್ಬೇಕ್ರಿ? ಅದು ನಮಗೂ ಅಷ್ಟು ಇದು ಇಲ್ರಿ. ಬಂದೇ ಮಾಡ್ಬೇಕಾಗ್ತದ. ಬಂದೇ ಮಾಡ್ಬೇಕಾಗ್ತದ. ಇಲ್ಲ ಇಲ್ರಿ, ಇದ್ರ ಮ್ಯಾಗೆ ನಡೀತು. ಹಾ, ಮನಿನೇ ಹೋಟೆಲ್ ನಡೆಯೋದು ಸಿಲಿಂಡರ್. ಹಾ ರೀ, ಸಿಲಿಂಡರ್ ಇಲ್ಲ, ಈಗ ಬರ್ತಾ ಇಲ್ಲ. ಈಗ ಸಿಲಿಂಡರ್ ಬರಲ್ಲ. ಹೆಂಗ್ ಮಾಡ್ತೀರಿ? ಹೋಟೆಲ್ ಬಂದಾದ ಹೆಂಗ್ ಮಾಡ್ತೀರಿ? ಯಾವ ಮಾಡೋದ್ರಿ? ಎಲ್ಲರೂ ಹೆಂಗ್ ಮಾಡ್ತಾರ ಹಂಗೆ ಮಾಡ್ಬೇಕಾಗ್ತದ. ಹಾ ರೀ. ನಿಮ್ಮ ಹೆಸರು? ನಂದು ಹೆಸರು ವರ್ಷ.